ಗುಡ್ ಮಾರ್ನಿಂಗ್. ಕನ್ನಡ ಕಸ್ತೂರಿ ಮಿಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ 2 ದಿವಸದಿಂದ ನಾವು ಡೆಮೋ ಕ್ಲಾಸಸ್ ಮಾಡ್ತಾ ಇದ್ವಿ. ಇವತ್ತು PSI ಪೇಪರ್ 1 ಬಗ್ಗೆ ವಿವರವಾಗಿ ವಿವರಣೆ ನೀಡಿ ಮತ್ತು ಅದರ ಟೆಸ್ಟ್ ಸೀರೀಸ್ ಬಗ್ಗೆ ಮಾಹಿತಿ ನೀಡಿ ನಿಮಗೆ ನಮ್ಮ ಕ್ಲಾಸಸ್ಸಲ್ಲಿ PSI ಪೇಪರ್ 1 ರಿಲೇಟೆಡ್ ಬಗ್ಗೆ ಏನಿರುತ್ತೆ, ನಮ್ಮಲ್ಲಿ ಏನು ವಿಶೇಷತೆ ಐತೆ ಅಂತ ಇದರಲ್ಲಿ ನಾವು ತಿಳಿಸ್ಕೊಡ್ತೀವಿ. ಓಕೆ, ಮೊದಲನೇದಾಗಿ PSI ಪೇಪರ್ 1ನಲ್ಲಿ ಏನಿರುತ್ತೆ 50 ಮಾರ್ಕ್ಸ್ ಇರುತ್ತೆ. ಈ ಪೇಪರ್ 1ನಲ್ಲಿ 3 ಸಬ್ ಡಿವಿಷನ್ ಇರುತ್ತದೆ ಅಥವಾ 3 ವಿಭಾಗಗಳಿರ್ತವೆ. ಈ 3 ವಿಭಾಗ ಮೊದಲನೇದಿಂದ ಪ್ರಬಂಧ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 20 ಮಾರ್ಕ್ಸ್ ಇರುತ್ತೆ. ಸೊ ಎಷ್ಟು ಶಬ್ದಗಳಿಗೆ 600 ಶಬ್ದಗಳಿಗೆ ನಾವು ಪ್ರಬಂಧ ಬರಿಬೇಕಾಗಿರ್ತದೆ. ಎರಡನೇದು ಏನಿರುತ್ತೆ ಅಂತಂದರೆ ಭಾಷಾಂತರ ಅಥವಾ ಟ್ರಾನ್ಸ್ಲೇಷನ್ ಇರುತ್ತೆ. ಇದರಲ್ಲಿ 10 ಮಾರ್ಕ್ಸಿಂದ 2 ವಿಭಾಗ ಇರ್ತದೆ. ಒಂದು ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಇನ್ನೊಂದು ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಹೌದಾ, ಇಂಗ್ಲೀಷ್ ಟು ಕನ್ನಡ ಮತ್ತು ಕನ್ನಡ ಟು ಇಂಗ್ಲೀಷ್ 2 ವಿಭಾಗ ಇರುತ್ತೆ. ಮೂರನೇದು ಏನಿರುತ್ತೆ ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣಿಗೆ. ಹೌದಾ, ಈ 3 ವಿಭಾಗ ಸೇರಿ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ. ನಿಮಗೆ 90 ಮಿನಿಟ್ಸ್ ಇರುತ್ತೆ ಅಥವಾ 1.5 ಗಂಟೆ ಇರುತ್ತೆ. ಸೊ ಈ PSI ಎಕ್ಸಾಮ್ಸಲ್ಲಿ ಇದನ್ನು ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತದೆ. ಇದರಲ್ಲಿ ನೀವು 0 ಮಾರ್ಕ್ಸ್ ತೊಗೊಂಡ್ರೆ 10 ಮಾರ್ಕ್ಸ್ ತೊಗೊಂಡ್ರಿ, ಅದ್ರಾಗ ಪೇಪರ್ 2ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮದು ಹೆಸರು ಲಿಸ್ಟಲ್ಲಿ ಇರಲ್ಲ. ಯಾಕಂದರೆ ಪೇಪರ್ 2 ಏನಾಗ್ತದೆ ಇವಾಗ ಭಾಳ ಡೈನಮಿಕ್ ಆಗ್ತಾಯಿದೆ, ಭಾಳ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ಯಾರೆ ಪೇಪರ್ 2ಅಲ್ಲಿ. ಸೊ ಹಂಗಂತ ಪೇಪರ್ 2 1 ಈಸಿ ಇಲ್ಲ, ಇದನ್ನು ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ಯಾರೆ ಅಥವಾ ಫುಲ್ ಡೈನಮಿಕ್ ಐತೆ. ಪ್ರಸ್ತುತ ನಡೀತಿರೋ ಬಗ್ಗೆ ವಿವಿಧ ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಪೇಪರ್ 1 ಮತ್ತು ಪೇಪರ್ 2 2 ಮ್ಯಾಟ್ರ್ ಆಗ್ತದೆ ನಿಮಗೆ. ಹೌದಾ, ಮುಂದುವರೆದು ನೋಡಿ, ಇತ್ತೀಚೆಗೆ ನಡೆದ 545 ಕ್ವಶನ್ ಪೇಪರಲ್ಲಿ ನೋಡಿ 5 ಎಸೆಗಳನ್ನು ಕೇಳಿದರು. ಯಾವ ರೀತಿಯಾದ ಕ್ವಶನ್ಸ್ ಕೇಳ್ಯಾರ ಅಂತ ನೋಡೋಣ. ಒಂದನೇದು ಪರಿಸರ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳ ನಡುವೆ ಇರುವ ಸಂಬಂಧ ಏನು ಅಂತ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಕೇವಲ ಪರಿಸರ ಮತ್ತು ಜನಸಂಖ್ಯೆ ಬಗ್ಗೆ ಮಾಹಿತಿ ಇದ್ದರೆ ಸಾಲದು, ಅವೆರಡರ ನಡವಳಿಕೆ ಏನು ಸಂಬಂಧ ಅದ, ನಿಮ್ಮ ವಿಚಾರ ಏನು, ನಿಮ್ಮ ಅಭಿಪ್ರಾಯ ಏನು, ಯಾವ ರೀತಿ ನಿಮಗೆ ಅದು ಸೊಲ್ಯೂಷನ್ ಐತೆ, ಅದ್ರ ಬಗ್ಗೆ ನಿಮ್ಮದು ಸಂಪೂರ್ಣ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಹೌದಾ, 600 ಶಬ್ದಗಳಲ್ಲಿ ಬರಿಬೇಕು. ಸೊ ಇಲ್ಲಿ 2 ವಿಷಯಗಳನ್ನು ತೆಗೆದುಕೊಂಡು ಅವುಗಳ ನಡುವೆ ಇರುವ ಸಂಬಂಧವೇನಂತ ಕೇಳಿ ಅದು ನಿಮ್ಮದು ಇಂಡಿವಿಜುವಲ್ ಥಿಂಕಿಂಗ್ ಏನದ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಅಥವಾ ವಿಚಾರ ಏನು ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ಹೌದಾ, ಮೊದಲೆಲ್ಲ ಹೆಂಗೆ ಇತ್ತು ಅಂತಂದರೆ ಪರಿಸರ ಮತ್ತು ಜನಸಂಖ್ಯೆ ಎರಡಕ್ಕೊಂದು ಸಂಬಂಧ ಏನು ಅಂತ ಈ ರೀತಿ ಇರ್ತಿಲ್ಲ. 2 ಕ್ಲಬ್ ಇರ್ತಾನೆ ಇರಲಿಲ್ಲ. ಒಂದು ಪರಿಸರ ಬಗ್ಗೆ ಕೇಳ್ತಾರೆ ಅಥವಾ ಒಂದು ಜನಸಂಖ್ಯೆ ಲಾಭಾಂಶ ಅಥವಾ ಡೆಮೋಗ್ರಫಿಕ್ ಡಿವಿಡೆಂಡ್ ಬಗ್ಗೆ ಕೇಳ್ತಾ ಇದ್ರು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪರಿಸರ ಮತ್ತು ಜನಸಂಖ್ಯೆ ಹೌದಾ ಇವೆರಡರ ನಡುವೆ ಏನು ಸಂಬಂಧ ಅದ ಅಂತ ಕೇಳ್ತಾ ಇದ್ದಾರೆ. ಓಕೆ, ಭಾರತದ ಸಂಯೋಜನೆ ಮತ್ತು ಸಂಯೋಜಿತ ಸಂಸ್ಕೃತಿ ನೋಡ್ರಿ, ದ ಕಂಪೋಸಿಷನ್ ಆ್ಯಂಡ್ ಕಾಸ್ಮೋಪಾಲಿಟನ್ ಕಲ್ಚರ್ ಆಫ್ ಇಂಡಿಯಾ. ಇಲ್ಲಿ ನೋಡ್ರಿ, ಭಾರತದ ಸಂಯೋಜನೆ ಮತ್ತು ಸಂಸ್ಕೃತಿ ಅದು ಕಾಸ್ಮೋಪಾಲಿಟನ್ ಸಂಸ್ಕೃತಿ ಏನದ, ಬಹು ಸಂಸ್ಕೃತಿ ಏನದ. ಇಲ್ಲಿನೂ 2 ವಿಷಯಗಳದಾವ. ಬಟ್ ನೋಡಿ, ಈ ರೀತಿ ಕ್ವಶನ್ ಎಂದು ಕೇಳಿರಲಿಲ್ಲ ಹಿಂದ್ಗಡೆ, ಮತ್ತು ಯಾವುದೇ ಪರೀಕ್ಷೆಯಲ್ಲಿ ಈ ರೀತಿ ಕ್ವಶನ್ ಡಿಫ್ರೆಂಟ್ ಅಪ್ರೋಚ್ ಇರೋ ಕ್ವಶನ್ನ ಇಲ್ಲಿವರೆಗೆ ಕೇಳಿರಲಿಲ್ಲ. ಬಟ್ ಇದು 540 ಕೇಳ್ಯಾರೆ. ಹೌದಾ, ಇಲ್ಲಿ ನೋಡ್ರಿ, ಇದು ಕೇಳುವಂಥ ರೀತಿ ಬದಲಾಗೈತೆ, ಕೇಳುವ ಪ್ರಶ್ನೆಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹೌದಾ, ನೆಕ್ಸ್ಟ್ ನೋಡಿ, ಮಹಾಮಾರಿ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಉಂಟಾದ ವಿಷಮ ಸ್ಥಿತಿ. ನೋಡಿ, ಮಹಾಮಾರಿ ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ಉಂಟಾದ ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದಾರೆ. ನೀವೆಲ್ಲರೂ ಏನು ಓದಿರಿ, ಕೋವಿಡ್ನಿಂದ ಆಗುವ ತೊಂದರೆಗಳ ಬಗ್ಗೆ ಓದಿರಿ ಅಷ್ಟೇ. ಅದು ಬಿಟ್ಟು ವಿದ್ಯಾಭ್ಯಾಸಕ್ಕೆ ಏನು ಉಂಟಾಯಿತು ಪರಿಸ್ಥಿತಿ ಅದು ಎಲ್ಲೂ ಡಿಸ್ಕಸ್. ಇಲ್ಲೇನಾಗ್ತದೆ, ನಿಮಗೆ ವಿಷಯದ ಆಳವಾದ ಜ್ಞಾನ ಎಷ್ಟೈತೆ, ವಿಷಯದ ಆಳವಾದ ಜ್ಞಾನ. ಯಾಕಂದರೆ ನಾವು ಕೇವಲ ಕೋವಿಡ್ನಿಂದ ಉಂಟಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಹೊರತಾಗಿ ವಿದ್ಯಾಭ್ಯಾಸಕ್ಕೆ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಸ್ ಮಾಡಿರಲಿಲ್ಲ. ಅದು ಯಾವುದೂ ಯೋಚನೆಯನ್ನು ಮಾಡಿಲ್ಲ. ಬಟ್ ಅವ್ರೇನು ನೋಡಿ ಪರ್ಟಿಕ್ಯುಲರ್ ಆಗಿ ವಿದ್ಯಾಭ್ಯಾಸದ ಮೇಲೆ ಯಾವ ರೀತಿ ತೊಂದರೆ ಆಯಿತು ಅಂತ ಕೇಳ್ಯಾರೆ. ಸೊ ಲಾಸ್ಟ್ ಒಂದು 4th ಒನ್ ನೋಡ್ರಿ, ರಾಜ್ಯಭಾರ ಕೌಶಲ್ಯದಲ್ಲಿ ಉಂಟಾದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವ. ನೋಡ್ರಿ, ಪಾಲಿಸಿಂಗ್ ಅಥವಾ ನೀತಿ ನಿಯಮ ರೂಪಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ. ಇದನ್ನು ಕೇವಲ ಮೊದಲೆಲ್ಲ ಏನಿತ್ತು ಅಂದರೆ ಬರೀ ವಿಜ್ಞಾನ ತಂತ್ರಜ್ಞಾನ ದೇಶದ ಅಭಿವೃದ್ಧಿಯಲ್ಲಿ ಇರ್ಬೋದು, ಪೊಲೀಸ್ ವ್ಯವಸ್ಥೆಯಲ್ಲಿ ಇರ್ಬೋದು, ಆ ರೀತಿ ಕ್ವಶನ್ಸ್ ಇದ್ದು. ಹೌದಾ, ಆದರೆ ಇವ್ರು ಏನು ಮಾಡ್ಯಾರೆ ಅಂತಂದರೆ ಕೌಶಲ್ಯ ಅಂತಂದರೆ ನೀತಿ ನಿಯಮ ಜಾರಿಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಪಾತ್ರ ಏನು ಅಂತ ಕೇಳ್ಯಾರೆ. ಇಲ್ಲೇನು ಅಪ್ರೋಚ್ ಅಥವಾ ಕ್ವಶನ್ ಪ್ಯಾಟರ್ನೇ ಚೇಂಜ್ ಮಾಡ್ಯಾರ ಅವರು. ಹೌದಾ, ಲಾಸ್ಟ್ ಒನ್ ನೋಡ್ರಿ, ದಕ್ಷಿಣ ಏಷ್ಯಾದ ಒಂದು ಸುಡುತ್ತಿರುವ ಕಡಾಯಿ. ಇದು ಫುಲ್ ಕರೆಂಟ್ ಅಫೇರ್ಸ್. ಯಾಕಂದರೆ ಅಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು ಮತ್ತು ಶ್ರೀಲಂಕಾದಲ್ಲಿ ಆ ಟೈಮಲ್ಲಿ ಏನು ನಡೀತಾ ಇತ್ತು, ಗಲಭೆಗಳು ನಡೀತಾ ಇದ್ದವು, ಆರ್ಥಿಕ ಸಂಕಷ್ಟಕ್ಕೆ ಉಂಟಾಗಿದ್ದವು, ಪರಸ್ಪರ ದೇಶಗಳು ಯುದ್ಧ ಸ್ಥಿತಿಯಲ್ಲಿದ್ದವು. ಸೊ ಅದು ಒಂದು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಈ ಕ್ವಶನ್ ಕೇಳಿದ್ದಾರೆ. ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ
ಕಡಾಯಿ. ಅಂದರೆ ಇಲ್ಲಿ ವಿದ್ಯಾರ್ಥಿ ಎಷ್ಟು ಅರ್ಥ ಮಾಡ್ಕೋತಾ ಇದ್ದಾನೆ, ರಾಜತಾಂತ್ರಿಕತೆ ಇರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು, ಅವುಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಾನೆ ಅಂತ ಅದನ್ನು ಟೆಸ್ಟ್ ಮಾಡೋಕ್ಕೆ ಈ ಕ್ವಶನ್ ಕೇಳ್ಯಾರೆ. ಹೌದಾ? ನೆಕ್ಸ್ಟ್ ನೋಡೋದಾದರೆ ನೋಡಿ 402 ಅಲ್ಲಿ ಕೇಳಿರೋದು. 402 ಅಲ್ಲಿ ಕೇಳಿದ್ರೆ ಅಂದರೆ ಭಾರತ ಆಡಳಿತದಲ್ಲಿ ಲ್ಯಾಟ್ರಲ್ ಎಂಟ್ರಿ ಅನುಕೂಲತೆ ಮತ್ತು ಅನಾನುಕೂಲತೆ. ಇದು ಏನಿತ್ತಪ್ಪ ಅಂದರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ 2024ರಲ್ಲಿ ಅಧಿಕಾರ ಬಂದ ತಕ್ಷಣ ಏನು ಮಾಡಿದರು ಅಂತಂದರೆ ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಡೈರೆಕ್ಟಾಗಿ IAS ಆಫೀಸರ್ಸ್ ಬಿಟ್ಟು ಲ್ಯಾಟ್ರಲ್ ತಂತ್ರಜ್ಞರು ಅಥವಾ ತಾಂತ್ರಿಕ ಪರಿಣಿತಿ ಹೊಂದಿರೋರನ್ನು ಆಡಳಿತಕ್ಕೆ ನೇಮಿಸ್ಕೊಳ್ಬೇಕಂತ ನಿಯಮ ರೂಪಿಸಿದರು. ಬಟ್ ವಿರೋಧ ಪಕ್ಷಗಳು ಅಥವಾ ಸಹವರ್ತಿ ಪಕ್ಷಗಳು ಅದನ್ನು ವಿರೋಧಪಡಿಸಿದ್ರಿಂದ ಕೇಂದ್ರ ಸರ್ಕಾರ ವಾಪಸ್ ಪಡೆಯುತ್ತೆ ಅದನ್ನು. ಸೊ ಅದ್ರ ಬೇಸ್ಡಾಗಿ ಈ ಕ್ವಶನ್ ಕೇಳ್ಯಾರೆ. ನೋಡಿ, ಈ ರೀತಿ ಔಟ್ ಆಫ್ ದಿ ವೇ ಹೋಗಿ ಕ್ವಶನ್ಸ್ ಕೇಳಿದ್ರೆ ಭಾಳ ಕಡಿಮೆ ಇತ್ತು. ಯಾವಾಗ 2024ಕ್ಕಿಂತ ಮೊದಲು ಇದೇನು ಏನಾಯ್ತಲ್ಲ 545 ಮತ್ತು 402 ಎಕ್ಸಾಮ್ ಆಗೋಕ್ಕಿಂತ ಮೊದಲು. ಬಟ್ ಇವಾಗ ಏನು ಮಾಡಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡಿ ಅನುಕೂಲತೆ ಮತ್ತು ಅನಾನುಕೂಲತೆ ಈ ವಿಷಯದ ಬಗ್ಗೆ ನಿಮಗೆ ತುಂಬ ಆಳವಾದ ಜ್ಞಾನ ಇರಬೇಕಾಗುತ್ತೆ. ಇಲ್ಲಿ ಚೇಂಜ್ ಆಫ್ ಕ್ವಶನ್ಸ್ ಮತ್ತು ಚೇಂಜ್ ಆಫ್ ಪ್ಯಾಟರ್ನು ಭಾಳ ಮಹತ್ವ ಪಡೆದುಕೊಂಡೈತೆ ಇಲ್ಲಿ ಈ ರೀತಿ ಎಕ್ಸಾಮ್ಸ್ಗಳಲ್ಲಿ. ಇವಾಗ ಏನು ಮಾಡ್ತಾ ಇದ್ದಾರೆ 2023 ಮತ್ತು 24 ಆನ್ವರ್ಡ್ಸ್ ಏನು ಮಾಡ್ತಾ ಇದ್ದಾರಲ್ಲ, ಮಹತ್ವದ ಬದಲಾವಣೆಗಳು ಮಾಡ್ತಾರೆ. ನೋಡ್ರಿ ಇಲ್ಲಿ ನೋಡ್ರಿ, ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಕೊಡುಗೆ ಈ ರೀತಿ ಕ್ವಶನ್ಸ್ ಎಂದೂ ಕೇಳಿದ್ದ. ಇಲ್ಲೇನೈತೆ, ಇತಿಹಾಸನೂ ಐತೆ, ಓಕೆ, ಜೊತೆಗೆ ಸಾಹಿತ್ಯನೂ ಐತೆ. ಎರಡನ್ನ ಒಟ್ಟಿಗೆ ಕ್ಲಬ್ ಮಾಡಿ ಕೇಳ್ಯಾರೆ. ಆಮೇಲೆ ಇದು ಈ ರೀತಿ ಕ್ವಶನ್ಸ್ ಎಂದೂ ಕೇಳಿರಲಿಲ್ಲ ಇಲ್ಲಿವರೆಗೇನೂ ಕೇಳಿರಲಿಲ್ಲ. ಸೊ ಇದನ್ನು ಹೊಸ ಟೈಪ್ ಕ್ವಶನ್ಸ್ ಆಯಿತಾ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಸ್ಥಾನ ಮತ್ತು ಇದೇನಿತ್ತು ಅಂತಂದರೆ ಅವಾಗೆ ಒಲಿಂಪಿಕ್ ನಡೀತಾ ಇತ್ತು. ಆ ಬೇಸಿಸ್ ಮೇಲೆ ಈ ಕ್ವಶನ್ ಕೇಳ್ಯಾರೆ. ಹೌದಾ? ಇದರಲ್ಲಿ ಡೀಟೇಲ್ ಆಗಿ ಒಂದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬಂದಿತ್ತು, ಏನು ಮಾಡ್ಬೋದು ಭಾರತ ಕ್ರೀಡಾಕೂಟಗಳಲ್ಲಿ. ನಾವೇನು ಮಾಡ್ತೀವಿ, ಒಲಿಂಪಿಕ್ ನಡೆದೈತೆ ಅಂತ ಕೇವಲ ಒಲಿಂಪಿಕ್ ಹಿನ್ನೆಲೆ ಆಗಿ ಇಟ್ಕೊಂಡು ಬರಿತೀವಿ. ಬಟ್ ಇವ್ರೇನು ಕೇಳ್ಯಾರ ಅಂದರೆ ಎಲ್ಲ ಕ್ರೀಡಾಕೂಟಗಳಲ್ಲಿ ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಇದನ್ನು ಬರಿಬೇಕಾಗತ್ತೆ. ವಿಜ್ಞಾನ, ಜನಸಂಖ್ಯೆ ಮತ್ತು ಅಭಿವೃದ್ಧಿ. ನೋಡ್ರಿ, ವಿಜ್ಞಾನ, ಜನಸಂಖ್ಯೆ ಮತ್ತು ಅಭಿವೃದ್ಧಿ ಇಲ್ಲಿ ನೋಡ್ರಿ ಎಷ್ಟು 3 ವಿಷಯಗಳನ್ನು ತೆಗೆದುಕೊಂಡರೆ. ಹೌದಾ? ನೋಡಿ, ಕ್ಲಬ್ ಆಯಿತಾ, ಸಂಯೋಜನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಮೊದಲೇನಿತ್ತು, ವಿಜ್ಞಾನ ತಂತ್ರಜ್ಞಾನ ಬಗ್ಗೆ ಇತ್ತು, ಅಥವಾ ಜನಸಂಖ್ಯೆ ಇತ್ತು, ಅಥವಾ ಕೇವಲ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಇದ್ರು. ಇವಾಗ ಏನು ಮಾಡ್ರೆ 3 ರೀತಿಯ ವಿಷಯಗಳನ್ನು ಸಂಯೋಜನೆ ಮಾಡಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ, ವಿದ್ಯಾರ್ಥಿ ಎಷ್ಟು ತಿಳಿದುಕೊಂಡಾನೆ, ಈ ವಿಷಯಗಳ ಬಗ್ಗೆ ಎಷ್ಟು ಜ್ಞಾನ ಐತೆ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒನ್ ನೋಡ್ರಿ, ಕೇಂದ್ರ ಮತ್ತು ರಾಜ್ಯಗಳ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ. ಸೊ ಈ ಎಕ್ಸಾಮ್ ನಡೆದಾಗ ಏನಾಗಿತ್ತು ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ರಾಜ್ಯಪಾಲರ ಅಧಿಕಾರಗಳು ಮತ್ತು ಅವರುಗಳ ಕುರಿತು ಕರ್ತವ್ಯಗಳ ಕುರಿತು ಕೇಸ್ ನಡೆದಿತ್ತು. ಸೊ ಅವಾಗೆ ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ತಿಕ್ಕಾಟ ನಡೆದಾಗೆ ಈ ಕ್ವಶನ್ನ ರೇಸ್ ಮಾಡಿ ಹಾಕ್ಯಾರೆ. ಸೊ ಇದೇನೈತೆ, ವಿಷಯದ ಆಳವೈತಾ. ಸೊ ಅದನ್ನು ಕರೆಂಟ್ ಅಫೇರ್ಸ್ ಎಷ್ಟು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವನಿಗೆ ಎಷ್ಟು ನಾಲೆಜ್ ಐತೆ ಮತ್ತು ಏನು ಸಂಬಂಧ ಕಲ್ಪಿಸ್ಬೋದು ವಿಷಯದ ಬಗ್ಗೆ. ಇಲ್ಲಿ ಇಂಡಿಯನ್ ಪಾಲಿಟಿನೂ ಐತೆ ಮತ್ತು ನಡೆದಿರುವಂಥ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನದ ಬಗ್ಗೆನೂ 2 ಕ್ಲಬ್ ಮಾಡಿ ಕೇಳ್ಯಾರೆ. ಸೊ ಇವು 2 ಕ್ವಶನ್ ಪೇಪರ್ಸ್ ನಮ್ಗೆ ಏನು ಕೊಡ್ತವೆ ಮಾಹಿತಿ ಅಂತಂದರೆ, ನೋಡಿ, ಪ್ರಬಂಧ 2023 ಅಥವಾ 24ಕ್ಕಿಂತ ಮೊದಲು 402 ಮತ್ತು 545ಕ್ಕಿಂತ ಮೊದಲು ಏನಿತ್ತು ಅಂದರೆ ವಿಷಯ ಆಧಾರಿತ ಆಗಿತ್ತು. ಹೌದಾ? ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಇರ್ತಿದ್ವು, ಇವೇ ಬರ್ಬೋದು ಅಂತ ಒಂದು 20 ಅಥವಾ 30 ಎಸ್ಸೆ ಓದಿದ್ರೆ ಅನಿಸ್ತಿತ್ತು, ಇವಕ್ಕಿಂತ ಬೇರೆ ಯಾವ ಬರಂಗಿಲ್ಲ ಅಂತ. ಅವಾಗ ಏನಿತ್ತು ಅಂತಂದರೆ ಮಹಿಳಾ ಸಬಲೀಕರಣ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಪೊಲೀಸ್ ಸುಧಾರಣೆ ಇರ್ಬೋದು, ಪೊಲೀಸ್ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ, ಪೊಲೀಸರಿಗೆ ಸಹಾಯಕರವಾಗಿ ಸಾರ್ವಜನಿಕರ ಪಾತ್ರ, ಪೊಲೀಸ್ ಮತ್ತು ಸಾರ್ವಜನಿಕರ ನಡುವೆ ಸಹಮತದ ಇವೆಲ್ಲ ಆ ರೀತಿ ಥೀಮ್ ಬೇಸ್ಡ್ ಇದ್ವು. ನೆಕ್ಸ್ಟ್ ಪರಿಸರ ಬಗ್ಗೆ ಇರ್ಬೋದು, ಪರಿಸರ ಅಭಿವೃದ್ಧಿ ಇರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ಪರಿಸರ ಮತ್ತು ಜನರ ನಡುವೆ ಯಾವ ರೀತಿ ಸಂಬಂಧ ಇರ್ಬೋದು, ಆ ರೀತಿ ಇದ್ವು. ಚುನಾವಣೆ ಸುಧಾರಣೆಗಳಿರ್ಬೋದು, ಚುನಾವಣೆ ಸುಧಾರಣೆಗೆ ಯಾವ ರೀತಿಯ ಕ್ರಮಗಳು ಕೈಗೊಳ್ಬೋದು. ಅದಾ ನೆಕ್ಸ್ಟ್ ಏನಿತ್ತು, ಭ್ರಷ್ಟಾಚಾರ, ಸಮಾಜ ಅಂದರೆ ಮಹಿಳೆಯರ ಪಾತ್ರ ಇರ್ಬೋದು, ಸಮಾಜದಲ್ಲಿ ಹಿಂದುಳಿದವರ ಪಾತ್ರ ಇರ್ಬೋದು, ಅಥವಾ ಭ್ರಷ್ಟಾಚಾರ, ಭ್ರಷ್ಟ ವ್ಯವಸ್ಥೆ ಬಗ್ಗೆ ಆ ರೀತಿ ಥೀಮ್ ಬೇಸ್ಡ್ ಕ್ವಶನ್ಸ್ ಇರ್ತಿದ್ವು. ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಆ ರೀತಿ ಕ್ವಶನ್ಸ್ ಇರ್ತಿದ್ವು. ಬಟ್ ಇವಾಗ ಏನಾಗಿದೆ ನೋಡ್ರಿ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಈ ವಿಷಯಗಳ ಬಗ್ಗೆನೇ ಕೇಳ್ತಾ ಇದ್ರು. ಬಟ್ ಇವಾಗ ಏನಾಗೈತೆ ಅಂತಂದರೆ 542 ಮತ್ತು 545 ಮತ್ತು 402 ಅಲ್ಲಿ ಏನಾಗುತ್ತೆ ಅಂದರೆ ಸಂಯೋಜಿತ ಅಂದರೆ 1 ಅಥವಾ 2 ಅಥವಾ 3 ವಿಷಯಗಳನ್ನು ಸಂಯೋಜನೆ ಮಾಡಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಬರ್ತಾ ಇದ್ದಾವೆ. ಇವಾಗ ನೋಡಿದರೆ ರಾಜ್ಯಪಾಲರ ಪಾತ್ರ ಇರ್ಬೋದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಹಿತ್ಯದ ಕೊಡುಗೆ ಇರ್ಬೋದು. ಹೌದಾ? ಸೊ ಈ ರೀತಿ ಏನಾಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ಬರ್ತಾ ಇದ್ದಾವೆ.
ಇದೇನು ತೋರಿಸ್ತೈತೆ ಅಂದರೆ ವಿದ್ಯಾರ್ಥಿ ಜಾಗೃತ ಆಗಿರಬೇಕು, ಸುತ್ತಮುತ್ತ ನಡೆಯುತ್ತಿರೋ ವಿಷಯಗಳ ಬಗ್ಗೆ ಜಾಗೃತ ಇರಬೇಕು, ಜೊತೆಗೆ ಭಾರತ ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಭಾರತ ಹೋರಾಟದ ಬಗ್ಗೆನೂ ಅವನಿಗೆ ಜ್ಞಾನ ಇರಬೇಕು ಅಂತ ತೋರಿಸ್ಕೊಡ್ತೈತೆ. ಸೊ ಇಲ್ಲೇನಾಗ್ತಿದೆ ಅಂತಂದರೆ ಈಗ ಚೇಂಜ್ ಆಗಿರೋ ಪ್ಯಾಟ್ರ್ ವಿಷಯ ಜ್ಞಾನ ಇರಬೇಕು, ಹೊಸ ವಿಷಯಗಳ ಮಾಹಿತಿ ಇರಬೇಕು, ಸಂಯೋಜನೆ ಮಾಡೋಕ್ಕೆ 2-3 ಟಾಪಿಕ್ ಅಥವಾ ವಿಷಯಗಳನ್ನು ಸಂಯೋಜನೆ ಮಾಡಿ ಬರೆಯುವಂಥ ಶಕ್ತಿ ಇರಬೇಕು ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಇರಬೇಕು. ಈ ರೀತಿಯಾಗಿ ಅವರು ಕ್ವಶನ್ಸ್ ಕೇಳೋಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಹಾಗಾದರೆ ನಾವೇನು ಮಾಡಬೇಕು ಇವಾಗ ಈ ರೀತಿ ಚೇಂಜ್ ಆಸ್ ಪ್ಯಾಟ್ರನ್ಗೆ ಅಥವಾ ಡೈನಮಿಕ್ ಇದಕ್ಕೆ ನಾವೇನು ಮಾಡ್ಬೋದು ಅಂತ. ನಾವು ಕ್ರೆಡೆನ್ಸ್ IAS ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಸ್ಸೆ ಬರೆಯೋಕ್ಕೆ ನಾವು ಹೊಸ ಹೊಸ ವಿಧಾನಗಳು ಟೆಕ್ನಿಕ್ ಅಂತ ಒಂದು ಮಾಡೀವಿ. ಓಕೆ, ಎಸ್ಸೆ ಬರೆಯಲ್ಲಿ ಏನು ಮಾಡೀವಿ, ಎಸ್ಸೆ ಬರೆಯಲ್ಲಿ ಏನು ಮಾಡೀವಿ ಅಂತಂದರೆ ಒಂದು ಟೆಕ್ನಿಕ್ ಅಂತ ಎಸ್ಸೆ ಬರೆಯಲು ಟೆಕ್ನಿಕ್ ಅಂತ ಒಂದು ಹೊಸ ಟೆಕ್ನಿಕ್. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಂಟ್ರೊಡಕ್ಷನ್ ಯಾವುದೇ ರೀತಿ ಇರಬೇಕು ಅಥವಾ ಪೀಠಿಕೆ ಯಾವ ರೀತಿ ಇರಬೇಕು, ಮುಖ್ಯ ಭಾಗ ಯಾವ ರೀತಿ ಇರಬೇಕು ಮತ್ತು ಉಪಸಂಹಾರ ಯಾವ ರೀತಿ ಇರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಎಂಥದ್ದೇ ಟಾಪಿಕ್ ಬರಲಿ, ಸಂಯೋಜನೆ ಟಾಪಿಕ್ ಬರಲಿ, ಅನ್ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಬರಲಿ, ನಿಮಗೆ ಗೊತ್ತಿರುವ ವಿಷಯದಲ್ಲಿ ಕೇಳಿರುವ ಪ್ರಬಂಧಕ್ಕೆ ತಕ್ಕದಾಗಿ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದು ನಾವು ನಿಮಗೆ ಈ ಟೆಕ್ನಿಕ್ ಅಥವಾ ತಂತ್ರಗಾರಿಕೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಯಾವುದೇ ಎಸ್ಸೆ ಅನ್ಎಕ್ಸ್ಪೆಕ್ಟೆಡ್ ಎಸ್ಸೆ ಬಂದರೂ ನೀವು ಯಾವುದೇ ಭಯ ಇಲ್ಲಾರ್ದೇ ನೀವು ಎಸ್ಸೆಯನ್ನು ಬರೀಬಹುದು. ಓಕೆನಾ, ವಿವಿಧ ವಿಷಯಗಳ ಸಂಯೋಜನೆ ಮಾಡಿ ನಿಮಗೆ ಟೆಸ್ಟ್ ಪೇಪರಲ್ಲಿ ಅಥವಾ ಕ್ಲಾಸ್ಗಳಲ್ಲಿ ಏನು ಮಾಡ್ತೀವಿ, ಯಾವ ರೀತಿ ವಿವಿಧ ವಿಷಯಗಳನ್ನು ಸಂಯೋಜನೆ ಮಾಡಿಕೊಂಡು ನೀವು ಎಸ್ಸೆಯನ್ನು ಅತ್ಯುತ್ತಮವಾದ ಎಸ್ಸೆ ಬರಿಬೋದು ಅಂತ ತಿಳಿಸ್ಕೊಡ್ತೀವಿ. ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ವಿವಿಧ ವಿಷಯಗಳ ಸಂಯೋಜನೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಏನಾದರೂ ಡಿಫಿಕಲ್ಟ್ ಟಾಪಿಕ್ಸ್ ಬಂದ್ರೂ ನೀವು ಆರಾಮಾಗಿ ಬರಿಬಹುದು. ಆ ರೀತಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಇಲ್ಲಿ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಎಸ್ಸೆ ಬಂದ್ರೂ ಹೇಗೆ ಬರಿಬೇಕು, ಓಕೆ, ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡಬೇಕು ಅಂತ ನಾವು ಇಲ್ಲಿ ಈ ಎಸ್ಸೆ ಕ್ಲಾಸಸ್ ಮತ್ತು ಪೇಪರ್ 1 ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ಏನಿರ್ತೈತೆ ನಿಮಗೆ ಕಾನ್ಸ್ಟೆಂಟಾಗಿ ಸತತವಾಗಿ ಏನಿರುತ್ತೆ ಅಂತಂದರೆ ಫೀಡ್ಬ್ಯಾಕ್ ಇರ್ತೈತೆ. ಈ ಫೀಡ್ಬ್ಯಾಕ್ ಹೆಂಗಿರ್ತೈತೆ ಅಂದರೆ ನಿಮ್ಮದು ಮಾರ್ಕ್ಸ್ ಕಂಟಿನ್ಯೂಯಸ್ ಆಗಿ ಇನ್ಕ್ರೀಸ್ ಆಗಲೇಬೇಕು. ಸೊ ನಾವೇನು ಮಾಡ್ತೀವಿ ಅಂತಂದರೆ ವ್ಯಾಲ್ಯೂಯೇಷನ್ನ ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಿ ನಿಮಗೆ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಮಾರ್ಕ್ಸ್ ಹೆಚ್ಚಾಗಬೇಕಾದ್ರೆ ಎಸ್ಸೆಯಲ್ಲಿ ಆಗಿರ್ಬೋದು, ಟ್ರಾನ್ಸ್ಲೇಷನಲ್ಲಿ ಆಗಿರ್ಬೋದು ಮತ್ತು ಪ್ರಿಸೈಸ್ ರೈಟಿಂಗಲ್ಲಿ ಆಗಿರ್ಬೋದು, ಯಾವ ರೀತಿ ನೀವು ಬದಲಾವಣೆ ಮಾಡಿಕೊಂಡ್ರೆ ಸತತವಾಗಿ ಬದಲಾವಣೆ ಮಾಡಿಕೊಂಡ್ರೆ ಹೆಚ್ಚು ಮಾರ್ಕ್ಸ್ ಪಡಿಬೋದು ಅಂತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇಡಬೇಕಂದ್ರೆ ಫೀಡ್ಬ್ಯಾಕ್ ಸಿಸ್ಟಮ್ ಸ್ಟ್ರಾಂಗ್ ಇರ್ತೈತೆ. ಎಲನ್ ಮಸ್ಕ್ ಏನು ಹೇಳ್ತಾನೆ ಅಂದರೆ ಫೀಡ್ಬ್ಯಾಕ್ ಈಸ್ ದಿ ಫೌಂಡೇಶನ್ ಆಫ್ ಎ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾನೆ. ಫೀಡ್ಬ್ಯಾಕ್ ಈಸ್ ದಿ ಫೌಂಡೇಶನ್ ಆಫ್ ಎ ಇನ್ಸ್ಟಿಟ್ಯೂಟ್ ಯಾರು ಹೇಳ್ತಾರೆ, ಎಲನ್ ಮಸ್ಕ್. ಅದೇ ರೀತಿ ವಿದ್ಯಾರ್ಥಿಗೂ ಕರೆಕ್ಟ್ ಫೀಡ್ಬ್ಯಾಕ್. ಸುಮ್ಮನೆ ಫೀಡ್ಬ್ಯಾಕ್ ಅಂತಂದರೆ ನೀವೇನೋ ಒಂದು ಎಸ್ಸೆ ಬರೆದಿರ್ತೀರಿ, ನಿಮಗೆ ಖುಷಿ ಪಡಿಸೋಕ್ಕೆ 20ಗೆ 15 ಕೊಟ್ಬಿಡೋದು, ಅದು 13 ಕೊಟ್ಬಿಡೋದು. ಯಾಕಂದರೆ ನಮ್ಮ ಹುಡುಗ ನಮ್ಮ ಇನ್ಸ್ಟಿಟ್ಯೂಟ್ ಬಿಟ್ಟು ಹೋಗಬಾರ್ದು ಅಂತ ಅದೊಂದು ಟ್ರೆಂಡ್ ನಡೆದೈತೆ ಇವಾಗ. ನಮ್ಮ ಹುಡುಗ ನಮ್ಮ ಇನ್ಸ್ಟಿಟ್ಯೂಟ್ ಬಿಟ್ಟು ಹೋಗಬಾರ್ದು, ಕಡಿಮೆ ಮಾರ್ಕ್ಸ್ ಕೊಟ್ಟರೆ ಅವ್ನು ಬರಂಗಿಲ್ಲ ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ 20 ಮಾರ್ಕ್ಸಿಗೆ 15 ಕೊಟ್ಬಿಡೋದು, 14 ನೀನು ಚೆನ್ನಾಗಿ ಬರ್ದಿ ಅಂತ. ಬಟ್ ನಮ್ಮಲ್ಲಿ ಹಂಗಿರಲ್ಲ. ನಮ್ಮಲ್ಲಿ ಏನಿರುತ್ತೆ ಅಂದರೆ ಕರೆಕ್ಟ್ ಫೀಡ್ಬ್ಯಾಕ್ ಇರುತ್ತೆ. ಫೀಡ್ಬ್ಯಾಕ್ ಇಸ್ ದಿ ಫೌಂಡೇಶನಲ್ ಸ್ಟೋನ್ ಫಾರ್ ದಿ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿ ಫೀಡ್ಬ್ಯಾಕ್ ಇಸ್ ದಿ ಫೌಂಡೇಶನಲ್ ಸ್ಟೋನ್ ಫಾರ್ ದಿ ಸ್ಟೂಡೆಂಟ್ ಟು ಗೆಟ್ ಎ ಸಕ್ಸಸ್. ಸೊ ಆ ರೀತಿ ನಾವು ಫೀಡ್ಬ್ಯಾಕ್ ಕರೆಕ್ಟಾಗಿ ನಿಮಗೆ ನಿಮ್ಮ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡಿ ಅದು ಸುಧಾರಣೆಯಾಗಿ ಏನೇನು ಮಾಡಬೇಕು ಅಂತೇಳಿ ನಾವಿಲ್ಲಿ ತಿಳಿಸ್ತೀವಿ. ಹೌದಾ, ಇದು ಎಸ್ಸೆ ಬಗ್ಗೆ ಆಯಿತು. ಸೊ ಏನೇನು ಎಸ್ಸೆಗೆ ನಿಮಗೆ ಈ ಡೈನಮಿಕ್ ಎಸ್ಸೆ ಬರಿಬೇಕು ಅಥವಾ ಪ್ರಬಂಧ ಬರಿಬೇಕಾದ್ರೆ ಏನೇನು ಬದಲಾವಣೆ ಮಾಡ್ಕೋಬೇಕು ಅಥವಾ ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನಿಮ್ಮ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿರಿ, ಭಾಷಾಂತರ ಏನಿರುತ್ತೆ ಅಂತಂದರೆ 2 ಇರುತ್ತೆ. ಒಂದು ಇಂಗ್ಲೀಷ್ ಟು ಕನ್ನಡ, ಇನ್ನೊಂದು ಕನ್ನಡ ಟು ಇಂಗ್ಲೀಷ್. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ಯಾರಾಗ್ರಾಫ್ ಇರುತ್ತೆ ನೋಡ್ರಿ. ಈ ಪ್ಯಾರಾಗ್ರಾಫ್ ಏನಿರುತ್ತಲ್ಲ, ಓಕೆ, ಈ ಪ್ಯಾರಾಗ್ರಾಫ್ ಏನು ಮಾಡ್ತಾ ಇದ್ದಾರೆ, ಭಾಳ ವೈವಿಧ್ಯವಿರೋ ಪ್ಯಾರಾಗ್ರಾಫ್ನ ತರಿಸ್ತಾ ಇದ್ದಾರೆ. ವೈವಿಧ್ಯತೆ ಹೊಂದಿರೋ ಅಂದರೆ ವಿಷಯಗಳೇನಿರುತ್ತೆ ಅಂದರೆ ಒಂದು ಸರ್ತಿ ಸೈನ್ಸ್ ಆ್ಯಂಡ್ ಟೆಕ್ ಇರ್ತಿತ್ತು, ಓಕೆ, ಒಂದು ಸರ್ತಿ ಹಿಸ್ಟ್ರಿ ಇರ್ತಿತ್ತು ಅಥವಾ ಇತಿಹಾಸ ಇರ್ತಿತ್ತು. ಈಗೇನಾಗೈತೆ ಅಂತಂದರೆ ಯಾವುದೋ ಒಂದು ಆತ್ಮಕಥೆಯಿಂದ ಪ್ಯಾರಾವನ್ನು ತಗೋತಾರೆ ಅಥವಾ ಸಾಹಿತ್ಯದ ಯಾವುದಾದ್ರೂ ಕೃತಿಯಿಂದ ತಗೋತಾರೆ. ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪತ್ರಿಕೆಗಳ ಮೂಲಕ, ಈ ಪತ್ರಿಕೆಗಳ ಪ್ಯಾರಾಗಳ ಮೂಲಕ, ಅಥವಾ ಏನು ಮಾಡ್ತಾರೆ ಕ್ಯಾಟ್ ಎಕ್ಸಾಮ್ಸ್ ಇರ್ತದೆ ನೋಡ್ರಿ, ಕ್ಯಾಟ್ ಅಥವಾ ಯಾವುದಾದ್ರು ಒಂದು ಬ್ಯಾಂಕಿಂಗ್ ರಿಲೇಟೆಡ್ ಪ್ಯಾರಾಗ್ರಾಫು ಅಥವಾ ಡಿಫಿಕಲ್ಟ್ ಲೆವೆಲ್ ಇನ್ಕ್ರೀಸ್ ಮಾಡೋಕ್ಕೆ ಈ ಬ್ಯಾಂಕಿಂಗ್ ಕ್ಯಾಟ್ ಎಕ್ಸಾಮ್ ಪ್ಯಾರಾಗ್ರಾಫ್ ತೊಗೊಂಡು ನಿಮಗೆ ಆಗ್ತಾಯಿದ್ದಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ನಿಮಗೆ
ಇಂಗ್ಲೀಷ್ ಟು ಕನ್ನಡ ಮಾಡ್ಬೋದು, ಸ್ವಲ್ಪ ಗೊತ್ತಿದ್ರೆ ಪರವಾಗಿಲ್ಲ. ಬಟ್ ಇಲ್ಲೇನಾಗ್ತದೆ, ಈ ಪ್ಯಾರಾಗ್ರಾಫ್ ಏನು ಟ್ರಾನ್ಸ್ಲೇಟ್ ಮಾಡಬೇಕಿರುತ್ತೆ ನೋಡಿ, ಅಲ್ಲಿ ಏನಿರುತ್ತೆ ನಿಮಗೆ ಶಬ್ದ ಸಂಪತ್ತು ಇರಬೇಕಾಗುತ್ತೆ. ಸೊ ನಾವು ಇಲ್ಲೇನು ಮಾಡ್ತೀವಿ, ಕ್ರೆಡೆನ್ಸ್ IAS ಅಲ್ಲಿ ನಿಮಗೆ ವೈವಿಧ್ಯ ರೀತಿಯ ಪ್ಯಾರಾಗ್ರಾಫ್ನ ಕೊಟ್ಟು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು, ಗೊತ್ತಿರುವಂಥ ಶಬ್ದಗಳಲ್ಲಿ ಅಥವಾ ಗೊತ್ತಿಲ್ಲ ಶಬ್ದಗಳು ಯಾವ ರೀತಿ ಆ ಕಂಟೆಕ್ಸ್ಟ್. ಈಗ ನೋಡಿರಿ, ಒಂದು ಲೈನ್ ಆದರೆ ಒಂದು ಪ್ರಾರಂಭ ಮಾಡಿದ ಮೇಲೆ ಫುಲ್ ಸ್ಟಾಪ್ವರೆಗೆ ಒಂದೇ ಸಮಯದಲ್ಲಿ ಓದ್ಕೊಂತ ಹೋದರೆ ಆ ಕಂಟೆಕ್ಸ್ಟ್ ಅರ್ಥ ಆಗುತ್ತೆ. ಜೊತೆಗೆ ಒಂದು ಪ್ಯಾರಾಗ್ರಾಫ್ ಕಂಪ್ಲೀಟ್ ಹೋಗೋದ್ರೆ ಇನ್ನೂ ಕಂಟೆಕ್ಸ್ಟ್ ಆಳವಾಗಿ ಅರ್ಥ ಆಗುತ್ತೆ. ಸೊ ಕೆಲವೊಂದು ಮಧ್ಯದಲ್ಲಿ ಯಾವುದಾದ್ರು ಶಬ್ದ ಅರ್ಥ ಆಗಲಿಲ್ಲ ಅಂದರೂ ಒಂದು ಪ್ಯಾರಾದಲ್ಲಿ ಯಾವ ರೀತಿ ಕಂಟೆಕ್ಸ್ಟುವಲ್ ಮೀನಿಂಗ್ ಇರ್ತದೆ, ಸಾಂದರ್ಭಿಕ ಅರ್ಥ ಇರುತ್ತೆ, ಅದನ್ನು ಭಾವವನ್ನು ಅರ್ಥ ಮಾಡಿಕೊಂಡು ನಾವು ಭಾಷಾಂತರ ಮಾಡೋದಿರುತ್ತೆ. ಇಲ್ಲಿ ವರ್ಡ್ ಟು ವರ್ಡ್ ಇರೋಂಗಿಲ್ಲ. ಸೊ ಈ ಕೊಟ್ಟಿರೋ ಪ್ಯಾರಾಗ್ರಾಫ್ನ ಯಾವ ರೀತಿ ಕಂಟೆಕ್ಸ್ಟುವಲ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಭಾವವನ್ನೇ ಅಥವಾ ಕೊಟ್ಟಿರೋ ಭಾವವನ್ನು ಯಾವುದೇ ರೀತಿ ಕೆಡದ ಹಾಗೆ ನಾವು ಭಾಷಾಂತರ ಯಾವ ರೀತಿ ಮಾಡಬೇಕಂತ ನಿಮಗಿಲ್ಲಿ ತಿಳಿಸ್ಕೊಡ್ತೀವಿ. ಪ್ರಾರಂಭದಲ್ಲಿ ಏನು ಮಾಡ್ತೀವಿ ನಾವು, ಫಸ್ಟ್ ಬಂದವರಿಗೆ ಯಾರೋ ಡಿಗ್ರಿ ಮುಗಿಸಿ ಯಾರೋ ಬಂದಿರ್ತಾರೆ ಅಂತ ತಿಳ್ಕೊರಿ, ಸಡನ್ನಾಗಿ ಇದನ್ನು ಕೊಟ್ಟು ಡಿಫಿಕಲ್ಟ್ ಲೆವೆಲ್ ಕೊಟ್ಟು ಅವರಿಗೆ ಭಯ ಬೀಳ್ಸಂಗಿಲ್ಲ. ನಾವೇನು ಮಾಡ್ತೀವಿ, ಪ್ರಾರಂಭದಲ್ಲಿ ಒಂದು 10 ಲೈನ್ದು ಪ್ಯಾರಾ ಕೊಡ್ತೀವಿ, ಸಿಂಪಲ್ ಇರೋ ಪ್ಯಾರಾಗ್ರಾಫ್ ಕೊಡ್ತೀವಿ. ಸೊ ನೆಕ್ಸ್ಟ್ ವೀಕಲ್ಲಿ ಏನು ಮಾಡ್ತೀವಿ, ಒಂದು 20 ಲೈನ್ದು ಸ್ವಲ್ಪ ಡಿಫಿಕಲ್ಟು. ಸೊ ಒಂದು 6 ವಾರ ಅಥವಾ 2 ತಿಂಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಅವನಿಗೆ ವಿವಿಧ ವಿಷಯಗಳ ಜೊತೆಗೆ ವಿವಿಧ ರೀತಿಯ ಡಿಫಿಕಲ್ಟ್ ಲೆವೆಲ್ ಇರುವಂಥ ಪ್ಯಾರಾಗ್ರಾಫ್ನ ಕೊಟ್ಟು ಅವನಿಗೆ ರೆಡಿ ಮಾಡ್ತೀವಿ. ಸ್ಟಾರ್ಟಿಂಗ್ಗೆ ಡಿಫಿಕಲ್ಟ್ ಲೆವೆಲ್ ಕೊಡೋಂಗಿಲ್ಲ. ಬಟ್ ಯಾರು ವೆಟರನ್ಸ್ ಇರ್ತಾರೆ, ಯಾರು ಹಿರಿಯರು ಇರ್ತಾರೆ ಈ ಫೀಲ್ಡಲ್ಲಿ, ಅವರಿಗೆ ಟೆಸ್ಟ್ ಸೀರೀಸಲ್ಲಿ ಏನು ಮಾಡ್ತೀವಿ, ಅವ್ರು ಟೆಸ್ಟ್ ಸೀರೀಸ್ ತೊಗೊಂಡ್ರೆ ಡಿಫಿಕಲ್ಟ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಓಕೆ, ಯಾಕಂದರೆ ಗೊತ್ತಾಗಬೇಕು ಅವ್ರಿಗೆ ಎಷ್ಟು ಅರ್ಥ ಆಗೈತೆ, ಅವ್ರಿಗೆ ಟ್ರಾನ್ಸ್ಲೇಷನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಚೇಂಜ್ ಆಗ್ತಾ ಇರ್ತದೆ. ಜೊತೆಗೆ ಮುಂದೆ ನೋಡೋದಾದರೆ ಇಲ್ಲಿ ಕನ್ನಡ ಟು ಇಂಗ್ಲೀಷ್, ಇಲ್ಲೇ ಮೇನ್ ಪ್ರಾಬ್ಲಮ್ ಇರೋದು. ಉತ್ತರ ಕರ್ನಾಟಕ ಹುಡುಗರಿಗೆ ಜಾಸ್ತಿ ಪ್ರಾಬ್ಲಮ್ ಇರೋದು ಇಲ್ಲೇ, ಕನ್ನಡ ಟು ಇಂಗ್ಲೀಷ್. ಯಾಕೆ ಅಂತಂದರೆ, ಅವರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಓಕೆನಾ. ಇನ್ನೊಂದು ಶಬ್ದ ಸಂಪತ್ತು ಕಡಿಮೆ ಇರ್ತದೆ. ಏನಿರುತ್ತೆ, ಶಬ್ದ ಸಂಪತ್ತು ಕಡಿಮೆ ಇರ್ತದೆ, ಓಕೆನಾ. ಶಬ್ದ ಸಂಪತ್ತು ಇನ್ಕ್ರೀಸ್ ಮಾಡಬೇಕಾದ್ರೆ ಒಂದು ನ್ಯೂಸ್ ಪೇಪರ್ ಓದಬೇಕು, ಮತ್ತು ಕನ್ನಡ ಇಂಗ್ಲೀಷ್ ಎರಡು, ಒಂದು ಪ್ರಜಾವಾಣಿ ಇರ್ಬೋದು ಮತ್ತು ದ ಹಿಂದೂ ಇರ್ಬೋದು. ಇವೆರಡರಲ್ಲಿ ಇವೇನು ಮಾಡ್ತತೆ ಅಂತಂದರೆ, ಇವೆರಡ್ರದ್ದೇನು ಇದು ಮಾಡ್ತಾ ಇಲ್ಲ, ನಾನು ಅಡ್ವರ್ಟೈಸ್ ಮಾಡ್ತಾ ಹೇಳ್ತಾ ಎಕ್ಸಾಂಪಲ್ ಹೇಳ್ತೀವಿ, ಓಕೆನಾ. ಈ ಶಬ್ದ ಸಂಪತ್ತು ಬರಬೇಕಾದ್ರೆ ಪ್ರಜಾವಾಣಿ ಮತ್ತು ದ ಹಿಂದೂ ಓದಬೇಕು. ಇದೇನಾಗುತ್ತೆ ಅಂತಂದರೆ ಇಂಗ್ಲೀಷ್ ಶಬ್ದ ಸಂಪತ್ತು ಮತ್ತು ಕನ್ನಡ ಶಬ್ದ ಸಂಪತ್ತು ಬೆಳೀತೈತೆ. ಸೊ ಅವಾಗ ಏನಾಗ್ತದೆ, ನಿಮಗೆ ನೀವು ಟ್ರಾನ್ಸ್ಲೇಷನ್ನ ಈಸಿಯಾಗಿ ಮಾಡ್ಬೋದು. ನಾವು ಕ್ರೆಡೆನ್ಸಲ್ಲಿ ಏನು ಮಾಡ್ತೀವಿ, ಸೇಮ್ ಈಗ ಏನು ಹೇಳಿದ್ವಲ್ಲ ಇವಾಗ ಇಂಗ್ಲೀಷ್ ಟು ಕನ್ನಡ, ಅದೇ ರೀತಿ ಇಲ್ಲಿನೂ ಏನು ಮಾಡ್ತೀವಿ, ಪ್ರತಿ ವಾರ ಪ್ರಾರಂಭ ವಿದ್ಯಾರ್ಥಿಗೆ ಏನು ಮಾಡ್ತೀವಿ, ಪ್ರತಿ ವಾರ ಒಂದೊಂದು ಪ್ಯಾರಾಗ್ರಾಫ್ ಕೊಟ್ಟು ಡಿಫಿಕಲ್ಟಿ ಲೆವೆಲ್ದು ಮತ್ತು ವಿಷಯ ಬೇರೆ ಇರ್ತದೆ, ಅದನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ. ಒಂದು 2 ತಿಂಗಳಲ್ಲಿ ಅಥವಾ 8 ವಾರದಲ್ಲಿ ಅವನಿಗೆ ಈ ಟ್ರಾನ್ಸ್ಲೇಷನ್ ಈಸಿ ಆಗೋ ರೀತಿಯಲ್ಲಿ ನಾವು ತಂತ್ರಗಳನ್ನು ಹೇಳ್ಕೊಡ್ತೀವಿ. ಆ ಪ್ಯಾರಾಗ್ರಾಫ್ನ ಕಂಟೆಕ್ಸ್ಟುವಲ್ ಆಗಿ ಅರ್ಥ ಮಾಡಿಕೊಂಡು ಯಾವುದೇ ಭಾವ ಕೆಡಲಾರ್ದಂಗೆ ಅರ್ಥಗರ್ಭಿತವಾಗಿ ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು, ಕನ್ನಡ ಟು ಇಂಗ್ಲೀಷ್ ಇರಲಿ, ಇಂಗ್ಲೀಷ್ ಟು ಕನ್ನಡ ಇರಲಿ, ಅದನ್ನು ನಾವಿಲ್ಲಿ ಕಲಿಸ್ಕೊಡ್ತೀವಿ. ಸೊ ದಟ್ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಪೇಪರಲ್ಲಿ ನಿಮಗೆ ಸ್ಕೋರಿಂಗ್ ಮಾರ್ಕ್ಸ್ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್, ಓಕೆನಾ. ಈ ಪೇಪರ್ 1ನಲ್ಲಿ ನಿಮಗೆ ಸ್ಕೋರಿಂಗ್ 40+ ಅಥವಾ 45+ ಬರಬೇಕಾಗಿತ್ತು ಅಂತಂದರೆ ಸ್ಕೋರಿಂಗ್ ಇರೋದೇ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್. ಆಲ್ಮೋಸ್ಟ್ 8-9ವರೆಗೂ ಕೊಡ್ತಾರೆ ಚೆನ್ನಾಗಿತ್ತು ಅಂತಂದರೆ. ಅಲ್ಲೇನಾಗುತ್ತೆ, ನಿಮಗೆ ಕೈ ಹಿಡಿದ್ಬಿಡ್ತದೆ, ಟ್ರಾನ್ಸ್ಲೇಷನ್ ಇರ್ಬೋದು ಮತ್ತು ಪ್ರಿಸೈಸ್ ರೈಟಿಂಗ್. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀವಿ. ಈಗ ನೋಡಿರಿ 20 ಮಾರ್ಕ್ಸ್ ಐತೆ ಇದಕ್ಕೆ, ಓಕೆನಾ. ಅದರಲ್ಲಿ 16, 17, 18 ತೊಗೊಂಡ್ರೆ ಅಲ್ಲೇ ಸ್ಕೋರ್ ಬಂದುಬಿಡ್ತಲ್ಲ, ಅರ್ಧ. ನಿಮಗೆ 16 ತೊಗೊಂಡ್ರೆ ಅಲ್ಲಿ ಅರ್ಧ ಸ್ಕೋರ್ ಬರುತ್ತೆ. ಪ್ರಿಸೈಸಲ್ಲಿ ಒಂದು 8 ಅಂತ ತಿಳ್ಕೊರಿ, 24 ಆಯಿತು, ಹೌದಾ. 8 24, ಅಲ್ಲೊಂದು ಅದರಲ್ಲಿ ಒಂದು 15 ಅಂಕ ತೊಗೊಂಡ್ರೆ ಅಥವಾ 18 ತೊಗೊಂಡ್ರೆ ಅಲ್ಲಿನ ಸ್ಕೋರ್ ಬಂದುಬಿಡ್ತದೆ, ಹೌದಾ. 40 ಆರಾಮಾಗಿ ರೀಚ್ ಆಗ್ತದೆ, ರೈಟ್. ಸೊ ಇದೇನಾಗ್ತದೆ ಅಂದರೆ ಟ್ರಾನ್ಸ್ಲೇಷನ್ಗೆ ನಾವು ನಿಮಗೆ ಈ ರೀತಿ ಕ್ರಮಗಳು. ಆಗ ಸಂಕ್ಷಿಪ್ತ ಬರವಣಿಗೆ, ನಿಮ್ಮ ಸಂಕ್ಷಿಪ್ತ ಬರವಣಿಗೆ ಏನಿರುತ್ತೆ ಅಂತಂದರೆ 100 ಶಬ್ದಗಳದೊಂದು ಪ್ಯಾರಾಗ್ರಾಫ್ ಕೊಟ್ಟರೆ ಅಂದರೆ ಅದನ್ನು 1/3 ಮಾಡಿ, ಅಂದರೆ 33ರಿಂದ ಆಲ್ಮೋಸ್ಟ್ 35 ಶಬ್ದಗಳಲ್ಲಿ ಬರಿಬೇಕಾಗುತ್ತೆ, ಓಕೆನಾ. ಅಕಸ್ಮಾತ್ 300 ಶಬ್ದಗಳದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ಅಂದರೆ ಅದನ್ನು 1/3 ಮಾಡಿ, ಅಂದರೆ 100 ಶಬ್ದಗಳಿಗೆ ಬರಿಬೇಕಾಗುತ್ತೆ. ಸೊ ಎಕ್ಸಾಮಲ್ಲಿ ಏನಿರುತ್ತೆ, ನಿಮಗೆ ಹೊಸ್ದಾಗಿರೋರಿಗೆ ಗೊತ್ತೆ, ಒಂದು ಪೇಜ್ ಇರ್ತದೆ ಅಂದರೆ ಈ ರೀತಿ ಒಂದು ಪೇಜ್ ಇರುತ್ತೆ ಅಂತಂದರೆ ನಿಮಗೇನಿರುತ್ತೆ ಅಂದರೆ ಒಂದು 5 ಬಾಕ್ಸಸ್ ಅಥವಾ ಈ ರೀತಿ 5 ಬಾಕ್ಸ್, ಪ್ರತಿಯೊಂದು ಇದರಲ್ಲಿ ನೀವು ಒಂದೊಂದು ಶಬ್ದ ಬರಿಬೇಕಾಗತ್ತೆ, ಓಕೆನಾ. ಈ 100 ಶಬ್ದಗಳದ್ದು 300 ಶಬ್ದಗಳದ್ದು ಒಂದು ಖಂಡಿಕೆ ಅಥವಾ ಪ್ಯಾರಾಗ್ರಾಫನ್ನು 100 ಶಬ್ದಗಳಲ್ಲಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಶಬ್ದ ಬರೋದು, ಟೋಟಲಾಗಿ ಅದು 100 ಇರಬೇಕು. ಅಕಸ್ಮಾತ್ ಒಂದು 500 ಶಬ್ದಗಳದ್ದು ಕೊಟ್ಟಿದ್ರು ಅಂದರೆ ಮೊನ್ನೆ 541, 402 ಭಾಳ ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿದ್ರು. ಇದೇನಾಗುತ್ತೆ 1/3 ಅಂತಂದರೆ 150 ಶಬ್ದಗಳಲ್ಲಿ ಬರಿಬೇಕಾಗುತ್ತೆ.
ಸೊ ಆದರೆ ಈ 150 ಶಬ್ದಗಳು ಈ ಪ್ಯಾರಾಗ್ರಾಫ್ಸ್ ಖಂಡಿಕೆ ಅಥವಾ ಪ್ಯಾರಾಗ್ರಾಫ್ದು ಅರ್ಥ ಕೆಡಲಾರ್ದಂಗೆ ಸಂಕ್ಷಿಪ್ತವಾಗಿ ಬರಿಬೇಕು. ಸುಮ್ಮನೆ ನಾವು 150 ಶಬ್ದಗಳು ಮೊದಲೇ 150 ಶಬ್ದ ಬರೆದು ಹಾಕೋದಲ್ಲ, ಅಲ್ಲಿ ಯಾವುದೇ ರೀತಿಯ ಅರ್ಥ ಕೆಡಲಾರ್ದಂಗೆ ನಾವು ಸಂಕ್ಷಿಪ್ತವಾಗಿ ಬರೆದಿರಬೇಕು. ಜೊತೆಗೆ ಇಲ್ಲೇನಿರ್ತತೆ, ಒಂದು ಟೈಟಲ್ ಬರಿಬೇಕಿರ್ತತೆ. ಓಕೆ, ಟೈಟಲ್ ಕೊಡಬೇಕು, ಈ ಟಾಪಿಕ್ಗೆ ಟೈಟಲ್ ಕೊಡಬೇಕಾಗಿರ್ತತೆ. ಓಕೆ, ಈ ಸಂಕ್ಷಿಪ್ತ ಬರವಣಿಗೆ ಒಂದು ಟೈಟಲ್ ಅದೂ ಇರ್ತದೆ, ಅದಕ್ಕೂ 1 ಮಾರ್ಕ್ಸ್ ಇರುತ್ತೆ, ಉಳ್ಕಿದಕ್ಕೆ 9 ಮಾರ್ಕ್ಸ್ ಇರುತ್ತೆ, ಮತ್ತು 9 ಮಾರ್ಕ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಕೊಟ್ಟಿರೋ ಪ್ಯಾರಾಗ್ರಾಫ್ನ 1/3 ಭಾಗದಲ್ಲಿ ಬರೆದು ಜೊತೆಗೆ ಯಾವುದೇ ರೀತಿ ಅರ್ಥ ಕೆಡಬಾರ್ದು. ಹೌದಾ, ಅವಾಗ ಮಾತ್ರ ಇದು ಸಂಕ್ಷಿಪ್ತ ಬರವಣಿಗೆ ನಿಮಗೆ ಆಲ್ಮೋಸ್ಟ್ 9ವರೆಗೂ ಕೊಡ್ಬೋದು. ಒಳ್ಳೆ ಚೆನ್ನಾಗಿ ಪ್ರಿಸೈಸ್ ರೈಟಿಂಗ್ ಮಾಡಿರತ್ತೆ, ಸಂಕ್ಷಿಪ್ತವಾಗಿ ಬರವಣಿಗೆ ಮಾಡಿದರೆ ನಿಮಗೆ 9 ಮಾರ್ಕ್ಸ್ವರೆಗೂ ಕೊಡ್ತೀವಿ. ಇದನ್ನು ಸ್ಕೋರಿಂಗ್ ಟಾಪಿಕ್ ಐತೆ. ನಾವಿಲ್ಲೇನು ಮಾಡ್ತೀವಿ ಕ್ರೆಡೆನ್ಸಲ್ಲಿ ಅಂತಂದರೆ, ವಿದ್ಯಾರ್ಥಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಣ್ಣದು ಕೊಟ್ಟು ಆಮೇಲೆ ದೊಡ್ಡ 500 ಶಬ್ದಗಳದ್ದು ಒಂದು ಖಂಡಿಕೆ ಅಥವಾ ಪ್ಯಾರಾಗ್ರಾಫ್ ಕೊಟ್ಟು ಅದನ್ನು ಯಾವ ರೀತಿ ಬರಿಬೇಕು ಅರ್ಥ ಕೆಡಲಾರ್ದಂಗೆ ಅಂತ ಆ ಟೆಕ್ನಿಕ್ಸನ್ನು ನಿಮಗೆ ಹೇಳ್ಕೊಡ್ತೀವಿ. ಸರಿನಾ? ಸೊ ದಟ್ ಏನಾಗುತ್ತೆ ಅಂತಂದರೆ, ನಾವು ಸತತವಾಗಿ ನಿಮಗೆ ಆ ಟೆಸ್ಟ್ ಸಿರೀಸ್ ನಡೆಸ್ತೀವ. ಓಕೆನಾ, ಸತತವಾಗಿ ಫೀಡ್ಬ್ಯಾಕ್ ಕೊಡ್ತೀವಿ ಮತ್ತು ಇಂಪ್ರೂವಿಂಗ್ ಮಾರ್ಕ್ಸ್ ಅಥವಾ ಮಾರ್ಕ್ಸನ್ನು ಯಾವ ರೀತಿ ಹೆಚ್ಚಳ ಮಾಡ್ಕೋಬೇಕು ನೀವು ಅಂತ ಅದನ್ನು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ, ಸೊ ದಟ್ ನೀವೇನಾಗಬೇಕು 40+, ಓಕೆನಾ, 40 to 45 ಮಾರ್ಕ್ಸ್ ಬರೋ ಹಾಗೆ ನಾವು ನಿಮಗೆ ಸತತವಾಗಿ ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ನಿಮಗೆ ಕಲಿಸ್ಕೊಡ್ತೀವಿ. ಸೊ ಯಾವುದ್ಯಾವುದರಲ್ಲಿ ನಿಮಗೆ ಪರಿಣಿತಿ ಮಾಡ್ತೀವಿ ಅಂತಂದರೆ, ಎಸ್ಸೆ ರೈಟಿಂಗ್, ಪ್ರಬಂಧ ಬರವಣಿಗೆ ಇರ್ಬೋದು, ಓಕೆ, ಭಾಷಾಂತರ ಇರ್ಬೋದು ಮತ್ತು ಸಂಕ್ಷಿಪ್ತ ಬರವಣಿಗೆ. ಇವುಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ವಿವಿಧ ತಂತ್ರಗಳನ್ನು ಹೇಳ್ಕೊಡೋ ಮೂಲಕ, ಜೊತೆಗೆ ಟೆಸ್ಟ್ ಸಿರೀಸ್ ಮೂಲಕ ಮತ್ತು ಫೀಡ್ಬ್ಯಾಕ್, ಇವುಗಳ ಮೂಲಕ ಏನು ಮಾಡ್ತೀವಿ, ಸತತವಾಗಿ ನಿಮಗೆ ಪರೀಕ್ಷೆ ಮಾಡಿ ಸತತವಾಗಿ ಫೀಡ್ಬ್ಯಾಕ್ ಕೊಡೋದು ಮತ್ತು ಯಾವ ರೀತಿ ನಿಮ್ಮ ತಂತ್ರಗಳನ್ನು ಅಥವಾ ಬರವಣಿಗೆಯನ್ನು ಬದಲಾಯಿಸ್ಕೊಳ್ಬೇಕು. ಸೊ ದ್ಯಾಟ್ ನೀವು 40 to 45 ಮಾರ್ಕ್ಸ್ 40+ ಮಾರ್ಕ್ಸ್ ನೀವು ಪಡೆಯಲು ಸಾಧ್ಯ ಆಗುತ್ತಂತ ಇಲ್ಲಿ ನೀವು ಕ್ಲಾಸಲ್ಲಿ ತಿಳಿಸ್ಕೊಡ್ತೇವೆ. ಸರಿನಾ? ಈಗ ಕನ್ನಡ ಕಸ್ತೂರಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಯಾಗಿ ಈ ನಂಬರ್ ಐತೆ ನಮ್ಮದು, ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಓಕೆ, ಥ್ಯಾಂಕ್ ಯು.